ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ. 2024 ಜನವರಿ 22 ದಶಕಗಳಿಂದ ಕೋಟ್ಯಾಂತರ ಭಾರತೀಯರು ಕಂಡಂಥ ಕನಸು ಹಾಗೂ ಪಟ್ಟಂಥ ಶ್ರಮಕ್ಕೆ ಇನ್ನೇನು ಪ್ರತಿಫಲ ಸಿಗುವಂಥ ದಿನ ಬಂದಿದೆ. ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೊನೆಯ ಹಂತ ತಲುಪಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇನ್ನೇನು ಕ್ಷಣಗಣನೆ ನಡೀತಾ ಇದೆ. ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಏನಂದ್ರೆ ಈ ರಾಮ ಮಂದಿರ ನಿರ್ಮಾಣದಲ್ಲಿ ಸಾಕಷ್ಟು ಕನ್ನಡಿಗರ ಸೇವೆ ಕೂಡ ಇದೆ. ಇದರ ಜೊತೆ ಮತ್ತೊಂದು ಖುಷಿ ಹಾಗೂ ಹೆಮ್ಮೆಯ ವಿಷಯ ಏನಂದ್ರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ನಮ್ಮ ಮೈಸೂರಿನ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ ಅವರು ಸಿದ್ಧಪಡಿಸಿದ ಮೂರ್ತಿ ಆಯ್ಕೆಯಾಗಿರುವುದು ನಮ್ಮೆಲ್ಲ ಕೋಟ್ಯಾಂತರ ಕನ್ನಡಿಗರಿಗೆ ಇದು ಹೆಮ್ಮೆಯ ವಿಷಯ. ಈ ಮೂರ್ತಿ ನಿರ್ಮಾಣಕ್ಕಾಗಿ ಮೈಸೂರು ಜಿಲ್ಲೆಯ ಎಚ್.ಡಿ.ಕೋಟೆ ತಾಲೂಕಿನ ಕೃಷ್ಣಶಿಲೆಯನ್ನು ಅರುಣ್ ಅವರು ಬಳಸಿಕೊಂಡಿದ್ದಾರೆ. ಈ ಮೂರ್ತಿ ನಿರ್ಮಾಣ ಮಾಡಲು ಇವರು ತಗೊಂಡಂತ ಸಮಯ 6 ತಿಂಗಳು. ಈ ಮೂರ್ತಿ 8 ಅಡಿ ಎತ್ತರ ಹಾಗೂ 3.5 ಅಡಿ ಅಗಲ ಇದೆ. ಪಾದದಿಂದ ಹಣೆಯವರೆಗೆ ಟೋಟಲ್ 51 ಇಂಚ್ ಇದೆ. ಅಲ್ಲಿಂದ ಆಚೆಗೆ ಪ್ರಭಾವಳಿಯ ಎತ್ತರ ಟೋಟಲ್ 8 ಅಡಿ ಅಂತ ಹೇಳ್ತಾರೆ. ಪ್ರಭಾವಳಿಯ ಎತ್ತರ ಅಂತಂದ್ರೆ ಆ ಮೂರ್ತಿಯ ಹಿಂದೆ ಏನ್ ಡಿಸೈನ್ ಮಾಡಿರ್ತಾರೆ ಬ್ಯಾಕ್ ಸೈಡ್, ಅದು ಓವರ್ ಆಲ್ ಸೇರಿ 8 ಅಡಿ ಎತ್ತರ ಹಾಗೂ 3.5 ಅಡಿ ಅಗಲ ಇರುತ್ತೆ. ಬಿಲ್ಲು ಬಾಣ ಹಿಡಿದು 5 ವರ್ಷ ಬಾಲಕನಂತೆ ಕಾಣುವ ಭಗವಾನ್ ರಾಮನ ಮೂರ್ತಿ ಇದಾಗಿದೆ. ಈ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ಪಡೆದ ಸುಮಾರು 2000 ಗಣ್ಯರ ಪೈಕಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೂಡ ಒಬ್ರು. ಈ ಅರುಣ್ ರವರ ಅಪ್ಪ ಹಾಗೂ ಅಜ್ಜ ಕೂಡ ಶಿಲ್ಪಿಗಳಾಗಿರ್ತಾರೆ. ತಲೆಮಾರುಗಳಿಂದ ಈ ಸಾಂಪ್ರದಾಯಿಕ ಶಿಲ್ಪಕಲೆಯನ್ನ ನಡೆಸಿಕೊಂಡೇ ಬಂದಿದ್ದಾರೆ. ಉತ್ತರಾಖಂಡದ ಕೇದಾರನಾಥದಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತ ಆದಿ ಶಂಕರಾಚಾರ್ಯರ ಪ್ರತಿಮೆಯ ನಂತರ ಈ ಅರುಣ್ ರವರಿಗೆ ಸಾಕಷ್ಟು ಹೆಸರು ಬರುತ್ತೆ. ಅದರಿಂದ ಈ ರಾಮನ ಮೂರ್ತಿ ಸಿದ್ಧಪಡಿಸಲು ಅವಕಾಶ ಸಿಕ್ಕಿದ್ದು ಕೂಡ ಇದರಿಂದಾನೆ. 5 ವರ್ಷದ ಬಾಲಕನ ಪ್ರತಿರೂಪದಂತೆ ಈ ಮೂರ್ತಿ ನಿರ್ಮಾಣ ಮಾಡಲು 3 ಜನ ಶಿಲ್ಪಿಗಳಿಗೆ ಸೂಚಿಸಲಾಗಿರುತ್ತೆ. ಅದರಲ್ಲಿ ಒಂದು ಮೈಸೂರಿನ ಅರುಣ್ ಯೋಗಿರಾಜ್, ಬೆಂಗಳೂರಿನ ಜಿ.ಎಲ್. ಭಟ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ. ಇವರು ತಮ್ಮ ಕೌಶಲದಲ್ಲಿ ಮೂಡಿಬಂದ ಮೂರ್ತಿಯನ್ನ ಅಲ್ಲಿಗೆ ಕೊಟ್ಟಿರ್ತಾರೆ. ಇದರಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಸಿದ್ಧಪಡಿಸಿದಂತ ಮೂರ್ತಿ ಆಯ್ಕೆಯಾಗಿರೋದು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಈ ಅರುಣ್ ಯೋಗಿರಾಜ್ ಅವರು ಇದಕ್ಕಿಂತ ಮುಂಚೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರು ಹಾಗೂ ಸುಭಾಷ್ ಚಂದ್ರ ಬೋಸರ ಪ್ರತಿಮೆಯನ್ನು ಕೂಡ ಸಿದ್ಧಪಡಿಸಿರ್ತಾರೆ. ಇದನ್ನ ಗಮನಿಸಿದಂತ ನರೇಂದ್ರ ಮೋದಿ ಅವರು ಕೂಡ ಅಪ್ರಿಶಿಯೇಟ್ ಮಾಡಿರ್ತಾರೆ. ಮೈಸೂರಿನ ಬ್ರಹ್ಮಶ್ರೀ ಕಶ್ಯಪ ಶಿಲ್ಪಕಲಾ ನಿಕೇತನದ ಅರುಣ್ ಸುಮಾರು 14 ವರ್ಷಗಳಿಂದ ಶಿಲ್ಪಕಲೆ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಅರುಣ್ ಅವರ ಶಿಲ್ಪ ಕಲಾಕೃತಿ ಇವರು 5ನೇ ತಲೆಮಾರಿನವರು. ಅಂದ್ರೆ ಇವರ ಮನೆಯಲ್ಲಿ ಪಾರಂಪರಿಕವಾಗಿ ಈ ಶಿಲ್ಪಕಲೆ ಕೆತ್ತನೆಯನ್ನ ಮಾಡ್ಕೊಂಡು ಬಂದಿರ್ತಾರೆ. ಅಪ್ಪ ಯೋಗಿರಾಜ್ ಕೊಡುತ್ತಿದ್ದಂತ ಹುಲಿಪೆಟ್ಟು ಈ ಅರುಣ್ ಅವ್ರನ್ನ ಈ ಕೆತ್ತನೆ ಕೆಲಸಕ್ಕೆ ಆಕರ್ಷಿಸುತ್ತೆ. ಇದಷ್ಟೇ ಅಲ್ಲ, ಅಂಬೇಡ್ಕರ್, ರಾಮಕೃಷ್ಣ ಪರಮಹಂಸ, ವಿಶ್ವೇಶ್ವರಯ್ಯ, ಚಾಮರಾಜೇಂದ್ರ ಒಡೆಯರ್, ಹನುಮಂತ, ಶಿವಕುಮಾರ ಸ್ವಾಮೀಜಿ ವಿಗ್ರಹ ಸೇರಿದಂತೆ ಸಾಕಷ್ಟು ವಿಗ್ರಹಗಳನ್ನ ಇವರು ನಿರ್ಮಿಸಿದ್ದಾರೆ. ಆದರೆ ಈ ಶಿಲ್ಪಕಲೆ ಕೆತ್ತನೆಯ ಸೆಳೆತಕ್ಕೆ ಮಾರು ಹೋಗಿ ಪ್ರತಿಯೊಂದು ಕಲ್ಲಿಗೂ ರೂಪ ಕೊಡುತ್ತಾ ತಮ್ಮ ಬದುಕನ್ನ ಈ ಶಿಲ್ಪ ಕೆತ್ತನೆಯಲ್ಲಿ ಕಟ್ಕೋತಾರೆ. ಈ ಅರುಣ್ ರವರು ಒಬ್ರು ಶಿಲ್ಪಿ ಮಾತ್ರ ಅಲ್ಲ, ಒಬ್ಬ ವಾಲಿಬಾಲ್ ಪ್ಲೇಯರ್ ಕೂಡ. ಈ ಅರುಣ್ ರವರು ಸಿದ್ಧಪಡಿಸಿದ ಮೂರ್ತಿ ಆಯ್ಕೆ ಆಗಿದೆ ಅನ್ನೋ ವಿಷಯ ತಿಳಿದ ಕೂಡಲೇ ಅವರ ಅಪ್ಪ, ಅಮ್ಮ ಹಾಗೂ ಅವರ ಕುಟುಂಬಸ್ಥರು ಎಲ್ರಿಗೂ, ಅವರಿಗಷ್ಟೇ ಅಲ್ಲ ಸಾಕಷ್ಟು ಎಲ್ಲ ಕನ್ನಡಿಗರಿಗೆ ತುಂಬಾ ಖುಷಿಯಾದಂತ ವಿಷಯ. ಅರುಣ್ ರವರು ಸಿದ್ಧಪಡಿಸಿದ ಮೂರ್ತಿನೇ ಆಯ್ಕೆ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಜನವರಿ 22ನೇ ತಾರೀಕುವರೆಗೂ ಕಾದು ನೋಡ್ಬೇಕು. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್. ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಇವಾಗ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.